ಹಾಯ್ ಆಲ್, ಗುಡ್ ಮಾರ್ನಿಂಗ್, ನಮಸ್ತೆ. ಹೇಗಿದ್ದೀರಾ ನೀವೆಲ್ಲರೂ? ಇದು ನನ್ನ ಸಿಂಪಲ್ ವ್ಲಾಗ್ ಇವತ್ತು ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಶೆಕೆ ದಿನೇ ದಿನೇ ಏರ್ತಾನೆ ಇದೆ. ನಮ್ಮೂರಲ್ಲಂತೂ ತುಂಬ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಕ್ಕಳಿಗೆ ರಜಾ ಇದ್ದ ಕಾರಣ ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದ್ದಾನೆ ನನ್ನ ಮಗ. ಸಮ್ಮರ್ ಕ್ಯಾಂಪ್ಗೆ ಸ್ನ್ಯಾಕ್ ಬಾಕ್ಸ್ಗೆ ನಾನು ಏನು ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. 2 ಟೈಪ್ ಸ್ಯಾಂಡ್ವಿಚನ್ನು ತೋರಿಸ್ಲಿಕ್ಕಿದ್ದೇನೆ. ಒಂದಂತೂ ತುಂಬ ಕ್ವಿಕ್ಕಾಗಿ ಮಾಡುವಂಥ ಸ್ಯಾಂಡ್ವಿಚ್ಚು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಈ ವಿಡಿಯೋ ನೀವು ಇವತ್ತೇ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ವೆರಿ ಕ್ವಿಕ್ ಸ್ಯಾಂಡ್ವಿಚ್ ತೋರಿಸ್ತಾ ಇರೋದು. ಮೊದಲಿಗೆ ರಷ್ಯನ್ ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ನಾವು ಇಲ್ಲಿ ಪನ್ನೀರ್ ಮತ್ತು ಹಂಗ್ ಕರ್ಡನ್ನು ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಅದು ಕ್ಲಿಪ್ ಮಾತ್ರ ಮಿಸ್ ಆಗಿದೆ. ಅದೊಂದು 2 ಚಮಚ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಬಾಯ್ಲ್ಡ್ ಪೊಟ್ಯಾಟೊ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಇವೆರಡನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಇದೆಲ್ಲವನ್ನು ನಾವು ಆ ಪೇಸ್ಟ್ಗೆ ಹಾಕ್ಕೋಬೇಕು, ಪನ್ನೀರ್ ಮತ್ತು ಹಂಗ್ ಕರ್ಡಿನ ಪೇಸ್ಟ್ಗೆ. ನೀವು ಬೇಕಿದ್ದರೆ ಇಲ್ಲಿ ಮಯೋನೀಸ್ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಮಯೋನೀಸ್ ಇಲ್ಲದೇ ಮಾಡ್ತಾಯಿದ್ದೀನಿ. ರಷ್ಯನ್ ಸ್ಯಾಂಡ್ವಿಚಲ್ಲಿ ಮುಖ್ಯವಾದದ್ದು ಆಲೂಗಡ್ಡೆ ಮತ್ತು ಮಯೋನೀಸ್. ನಾನು ಇಲ್ಲಿ ಆಲೂಗಡ್ಡೆಯನ್ನು ಉಪಯೋಗಿಸ್ತಾ ಇದ್ದೇನೆ, ಆದರೆ ನೀವು ಬೇಕಿದ್ದರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಿ ಮಾಡ್ಕೊಬೋದು. ಇನ್ನು ಚಿಕನ್ ಸ್ಯಾಂಡ್ವಿಚ್ ಮಾಡೋರಾಗಿದ್ದರೆ ಬಾಯ್ಲ್ಡ್ ಚಿಕನ್ ಕೂಡ ಹಾಕೋಬೋದು. ಇಲ್ಲಿ ನಾನು ಆರಿಗ್ಯಾನೋ ಮಿಕ್ಸ್ ಪಿಜ್ಜಾ ಸೀಸನಿಂಗ್ ಏನು ಬರುತ್ತೆ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಬೇರೆ ವೆಜಿಟೇಬಲ್ ಅಂದರೆ ಕ್ಯಾಬೇಜ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಕಾರ್ನ್ ಹಾಕ್ಕೋಬೋದು, ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಮಾತ್ರ ನಾನು ಆಲೂಗಡ್ಡೆನ ಬಳಸಿ ಮಾಡ್ತಾ ಇರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾರ್ಮಲ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ, ಅದಕ್ಕೆ ಕೆಚಪ್ ಹಚ್ಕೊತಾ ಇದ್ದೀನಿ. ಕೆಚಪ್ ಈ ಥರ ಸ್ಪ್ರೆಡ್ ಮಾಡಿದ ಮೇಲೆ ನಾವು ಸ್ಟಫಿಂಗ್ ಮಾಡಿಟ್ಕೊಂಡ ಮಸಾಲೆಗೆ ಪಿರಿ ಪಿರಿ ಮಸಾಲ ಕೂಡ ಹಾಕ್ಬೋದು. ನಾನು ಅದು ಆಪ್ಷನಲ್ಲು, ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಅಂತ ನಾನು ಇವಾಗ ಪಿರಿ ಪಿರಿ ಮಸಾಲ, ಅದರಲ್ಲಿ ಖಾರವಾಗಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗನಿಗೋಸ್ಕರ ಮಾಡಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಖಾರ ಇಟ್ಟಿದ್ದೀನಿ. ಇಲ್ಲಾಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು, ಪ್ಲಸ್ ಚೀಸ್ ಗ್ರೇಟ್ ಮಾಡಿ ಕೂಡ ಹಾಕ್ಕೋಬೋದು. ಇವೆಲ್ಲವನ್ನು ಹಾಕಿ ನಾನು ಪಿರಿ ಪಿರಿ ಮಸಾಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಈ ಸ್ಟಫಿಂಗ್ ನಮ್ಮದು ರೆಡಿಯಾಗಿದೆ. ಇದು ಇವಾಗ ಕೆಚಪ್ ಸ್ಪ್ರೆಡ್ ಮಾಡಿರೋ ಬ್ರೆಡ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಸ್ಯಾಂಡ್ವಿಚ್ ಅಂತೂ ಮಕ್ಕಳ ಲಂಚ್ ಬಾಕ್ಸ್ಗೆ, ಸ್ನ್ಯಾಕ್ ಬಾಕ್ಸ್ಗೆ, ಆಫೀಸ್ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಫಿಲ್ಲಿಂಗ್ ಕೂಡ ಹೌದು, ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ. ಇವನ್ ಇದು ಆಲೂಗಡ್ಡೆನ ರಿಪ್ಲೇಸ್ ಮಾಡಿ ಎಗ್ ಹಾಕಿ ಕೂಡ, ಬಾಯ್ಲ್ಡ್ ಎಗ್ ಹಾಕಿ ಕೂಡ ಮಾಡ್ಕೊಬೋದು. ಇವಾಗ ಇನ್ನೊಂದು ಸ್ಲೈಸ್ ಬ್ರೆಡ್ ಅದ್ರ ಮೇಲೆ ಇಟ್ಟು ಇವಾಗ ನಾವು ಇದನ್ನು ಟೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಬಟರ್ ಅಥವಾ ತುಪ್ಪ ಯಾವುದು ಕೂಡ ಬಳಸ್ಬೋದು ಇಲ್ಲಿ. ಇವಾಗ ಇದನ್ನು ಅದರ ಮೇಲೆ ಟೋಸ್ಟ್ ಮಾಡಬೇಕು. ಇಲ್ಲಿ ನಾವು ಸ್ಪ್ರೆಡ್ಡು ಹಂಗ್ ಕರ್ಡ್ ಮತ್ತು ಪನ್ನೀರ್ ಬಳಸಿರೋದ್ರಿಂದ ತುಂಬ ಹೆಲ್ದಿ ಸ್ಯಾಂಡ್ವಿಚ್ ಇದು. 2 ಸೈಡ್ ಬಟರ್ ಹಾಕಿಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ಕೂಡ ಮಾಡ್ಕೊಬೋದು. 2 ಸೈಡ್ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದರೆ ನಮ್ಮದು ರಷ್ಯನ್ ವೆಜ್ ಸ್ಯಾಂಡ್ವಿಚ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗೂ ಬಂದಿದೆ, ಗೋಲ್ಡನ್ ಬ್ರೌನು ಆಗಿದೆ. ಇವಾಗ ನಾವು ಬಾಕ್ಸಲ್ಲಿ ಹಾಕೋಣ. ಅದೇ ಡಿಪ್ಪಿಂದ ನಾನು ಈ ಥರ ಮಾಡಿದ್ದೀನಿ, ಸ್ಮೈಲಿ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮಾಡಿರೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಟೆಂಪ್ಟಿಂಗ್ ಕೂಡ ಇದೆ. ಇದನ್ನು ನೀವು ಬೇಕಿದ್ರೆ ಗ್ರೀನ್ ಚಟ್ನಿ ಮತ್ತು ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಕೊಬೋದು. ಬನ್ನಿ ಇವಾಗ 2ನೇ ಸ್ಯಾಂಡ್ವಿಚ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 1 ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ, ದೊಡ್ಡದಾಗಿ ಇರುವಂತಹ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾವು ಪೊಟ್ಯಾಟೊ ಸ್ಯಾಂಡ್ವಿಚ್ ಮಾಡ್ತಿರೋಂಥ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನು ನನ್ನ ಹಳೆ ಬ್ಲಾಗಲ್ಲಿ ಇನ್ನೊಂದು ಥರದ್ದು ಪೊಟ್ಯಾಟೊ ಸ್ಯಾಂಡ್ವಿಚ್ ಕೂಡ ತೋರಿಸಿದ್ದೆ.
ಅದು ತುಂಬ ಮಸಾಲೆ ಹಾಕಿಬಿಟ್ಟು ಮಾಡಿರೋಂತಹ ಪೊಟ್ಯಾಟೊ ಸ್ಯಾಂಡ್ವಿಚ್ಚು. ಇದು ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಇದು ಬೇಕ್ರಿ ಸ್ಟೈಲ್ ಮಸಾಲ ಥರ ಮಾಡ್ತಾ ಇರೋದು ನಾನು. ಸಿಂಪಲ್ ಆನಿಯನ್ ಟೋಸ್ಟ್ ಯಾವ ಥರ ಮಾಡ್ತಾರೆ ಅದೇ ಥರದ್ದು ತೋರಿಸ್ತಾ ಇರೋದು. ಇವಾಗ ನೋಡಿ, ಸಾಸಿವೆ ಚಟಪಟ ಅಂದ ಮೇಲೆ ನಾವು ಈರುಳ್ಳಿಯನ್ನು ಹಾಕ್ಕೊಬೇಕು. ಎಲ್ಲರ ಮನೆಯಲ್ಲೂ ಡಿಫ್ರೆಂಟ್ ಆದ ಸ್ಯಾಂಡ್ವಿಚ್ ರೆಸಿಪೀಸ್ ಇರುತ್ತೆ. ನನ್ನ ಜೊತೆ ನೀವು ಖಂಡಿತ ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನನಗೆ ಶೇರ್ ಮಾಡಿದರೆ ನಾನು ಕೂಡ ಆ ರೆಸಿಪೀಸನ್ನು ಖಂಡಿತ ಮಾಡ್ತೀನಿ. ಇವಾಗ ಇದು ಆನಿಯನ್ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಪಿಂಕಿಶ್ ಆದರೂ ಆಗಬೇಕು, ಗೋಲ್ಡನ್ ಬ್ರೌನ್ ಆಗುವಂಥ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ಸ್ಲೈಟಾಗಿ ಹುರಿರಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪಿನ ಜೊತೆಗೆ ನಾನು 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು 1/4 ಸ್ಪೂನಷ್ಟು ಖಾರದ ಪುಡಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು. ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ. ಇಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು, ಖಾರ ಇನ್ನೂ ಜಾಸ್ತಿ ಆಗಬೇಕು ಅಂತ ಅನಿಸಿದರೆ. ಇವಾಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಮಿಕ್ಸ್ ಮಾಡಿದ ತಕ್ಷಣ ಇದು ಡ್ರೈಯಾಗಿ ಕಾಣಿಸ್ತಾ ಇದೆ. ಹಾಗಾಗಿ 1/4 ಲೋಟದಷ್ಟು ನಾನು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ನಮ್ಮ ಮಸಾಲೆ ಸೀದೋಗುತ್ತೆ ಅಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 1 ನಿಮಿಷದ ನಂತರ ನಾವು ಇದಕ್ಕೆ ಬಾಯ್ಲ್ಡ್ ಪೊಟ್ಯಾಟೋನ ಹಾಕ್ಕೋಬೇಕು. ನೀವು ಇಲ್ಲಿ ಬೇಕಿದ್ರೆ ಕ್ಯಾರೆಟು ಬೀನ್ಸು ಬೇಯಿಸ್ಕೊಂಡಿರೋದು ಹಾಕ್ಕೋಬೋದು. ನಾನಿಲ್ಲಿ ಪೊಟ್ಯಾಟೊ ಮಾತ್ರ ಹಾಕಿ ಮಾಡ್ತಾ ಇರೋದು. ಪೊಟ್ಯಾಟೋನ 1 ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಇಲ್ಲಿ. ಉಪ್ಪನ್ನು ನಾನು ಮುಂಚಿತವಾಗಿ ಹಾಕ್ಕೊಂಡಿದ್ದೆ. ಇವಾಗ ಕೂಡ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಅಂತ ನಾನು ಮತ್ತೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಪೊಟ್ಯಾಟೊ ಸ್ಯಾಂಡ್ವಿಚ್ ಸ್ಟಫಿಂಗ್ ರೆಡಿಯಾಗಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಬ್ರೆಡ್ನ ಬ್ರೌನ್ ಭಾಗ ಅಂದರೆ ಸೈಡ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಕೋಬೇಕು. ಈ ಥರ ಸ್ವಲ್ಪ ಲಟ್ಟಿಸ್ಕೊಂಡಿದ್ರೆ ಈ ಥರ ದೊಡ್ಡದಾಗಿರುತ್ತೆ ನೋಡಿ. ಸ್ವಲ್ಪ ಲಟ್ಟಿಸ್ಕೊಂಡಿದ್ರೆ ಸಾಕು. ಇವಾಗ ಮಾಡಿಟ್ಕೊಂಡಂತಹ ಸ್ಟಫಿಂಗನ್ನು ಈ ಥರ ಹಾಕ್ಕೋಬೇಕು. ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರನ್ನು ಈ ಥರ ಮಡಚಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಬೇಕು ನೋಡಿ, ಈ ಥರ. ಇವಾಗ ಇದನ್ನು ನಾವು ಬಟರ್ ಹಾಕಿಬಿಟ್ಟು ಟೋಸ್ಟ್ ಮಾಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಅಥವಾ ಬಟರು ಅಥವಾ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಇವಾಗ ಇದನ್ನು ಇದರಲ್ಲಿ ಹಾಕಿಬಿಟ್ಟು ನಾವು ಫ್ರೈ ಮಾಡಬೇಕು. ಸ್ಯಾಂಡ್ವಿಚ್ ಮೇಕರಲ್ಲಿ ಕೂಡ ಮಾಡ್ಕೊಬೋದು, ಇಲ್ಲ ಗ್ರಿಲ್ ಪ್ಯಾನಲ್ಲಿ ಕೂಡ ಮಾಡ್ಕೊಬೋದು. 2 ಸೈಡ್ ಕ್ರಿಸ್ಪ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಖಂಡಿತ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೆ, ಕಿಡ್ಸ್ ಲಂಚ್ ಬಾಕ್ಸ್ ಇರಲಿ, ಆಫೀಸ್ ಲಂಚ್ ಬಾಕ್ಸ್ಗೆ ಇರಲಿ, ಯಾವುದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. 2 ಟೈಪ್ಸ್ ಆಫ್ ಸ್ಯಾಂಡ್ವಿಚ್ ಇವತ್ತು ತೋರಿಸಿದ್ದೀನಿ. ಯಾವ್ದು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ಸ್ಯಾಂಡ್ವಿಚ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ಒಳ್ಳೆಯ ರೆಸಿಪೀಸ್ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.